ನಮಸ್ಕಾರ ಸ್ನೇಹಿತರೆ. ಇಂದು ನಾವು ನಿಮ್ಮನ್ನು ಕರೆದೊಯ್ಯುತ್ತಿದ್ದೇವೆ ಉಡುಪಿ ಜಿಲ್ಲೆಯ ಮಲ್ಪೆ ಕರಾವಳಿಯಿಂದ ಅರಬ್ಬಿ ಸಮುದ್ರದ ಮಧ್ಯೆ ಇರುವ ಒಂದು ಅಪರೂಪದ ಪ್ರಕೃತಿ ಅದ್ಭುತಕ್ಕೆ. ಸೇಂಟ್ ಮೇರೀಸ್ ದ್ವೀಪ. ಮಲ್ಪೆ ಬೀಚ್ನಿಂದ ಸುಮಾರು 6 ಕಿಲೋಮೀಟರ್ ದೂರದಲ್ಲಿರುವ ಈ ದ್ವೀಪ, ಅರಬ್ಬಿ ಸಮುದ್ರದ ಅಲೆಗಳು ನಿಧಾನವಾಗಿ ಉಡುಪಿ ಕರಾವಳಿಯನ್ನು ತಟ್ಟುತ್ತಿವೆ. ಬೆಳಗಿನ ಸೂರ್ಯ ಮಲ್ಪೆ ಬೀಚ್ ಮೇಲೆ ಬಂಗಾರದ ಬೆಳಕು ಚೆಲ್ಲುತ್ತಿದ್ದಾನೆ. ಅದೇ ಬೀಚ್ನಲ್ಲಿ ಒಬ್ಬ ಹುಡುಗ ಸಮುದ್ರದ ಕಡೆ ನೋಡುತ್ತಾ ನಿಂತಿದ್ದಾನೆ. ಅವನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ: ಈ ಅಲೆಗಳು ಯಾವ ಕಥೆಗಳನ್ನು ಹೊತ್ತುಕೊಂಡು ಬರುತ್ತವೆ? ಅಲೆಗಳು ಉತ್ತರ ಕೊಡದಿದ್ದರೂ ಅವು ಅವನನ್ನು ಒಂದು ದಿಕ್ಕಿಗೆ ಕರೆದುಕೊಂಡು ಹೋಗುತ್ತವೆ, ಸಮುದ್ರದ ಮಧ್ಯೆ ನಿಂತಿರುವ ಒಂದು ಮೌನ ದ್ವೀಪದ ಕಡೆ. ಅದೇ ಸೇಂಟ್ ಮೇರೀಸ್ ದ್ವೀಪ. ಮಲ್ಪೆ ಬಂದರಿನಿಂದ ಬೋಟು ಹೊರಟಾಗ ನಗರದ ಶಬ್ದಗಳು ನಿಧಾನವಾಗಿ ಮೌನವಾಗುತ್ತವೆ. ಗಾಳಿ ತಂಪಾಗುತ್ತದೆ, ಸಮುದ್ರ ಇನ್ನಷ್ಟು ನೀಲಿಯಾಗುತ್ತದೆ. ಬೋಟಿನ ಮುಂದೆ ಒಂದು ದ್ವೀಪ ನಿಧಾನವಾಗಿ ಕಾಣಿಸಿಕೊಳ್ಳುತ್ತದೆ. ಮರಳಿನ ತೀರ, ಮೌನವಾಗಿ ನಿಂತ ಕಲ್ಲುಗಳು ಮತ್ತು ಕಾಲದಂತೆ ಸ್ಥಿರವಾದ ದೃಶ್ಯ. ಇದು ಕೇವಲ ದ್ವೀಪವಲ್ಲ, ಇದು ಲಕ್ಷಾಂತರ ವರ್ಷಗಳ ಹಿಂದಿನ ಕಥೆ. ಒಂದು ಕಾಲದಲ್ಲಿ, ಮಾನವನೂ ಇಲ್ಲದ ಯುಗದಲ್ಲಿ, ಈ ಭೂಮಿಯೊಳಗೆ ಭಾರೀ ಬೆಂಕಿ ಕುದಿಯುತ್ತಿತ್ತು. ಆ ಬೆಂಕಿಯೇ ಜ್ವಾಲಾಮುಖಿ ಲಾವಾವಾಗಿ ಹೊರಬಂದು ಸಮುದ್ರದ ನೀರನ್ನು ತಾಕಿತು. ತಂಪಾದ ನೀರಿನ ಸ್ಪರ್ಶದಲ್ಲಿ ಆ ಲಾವಾ ನಿಧಾನವಾಗಿ ಶೀತಗೊಂಡು ವಿಚಿತ್ರ ಆಕಾರದ ಕಲ್ಲುಗಳಾಗಿ ಬದಲಾಯಿತು. ಇಂದು ನಾವು ನೋಡುವ ಷಡ್ಭುಜಾಕಾರದ ಶಿಲಾಕಂಬಗಳು, ಅವು ಪ್ರಕೃತಿಯೇ ನಿರ್ಮಿಸಿದ ಅಪರೂಪದ ಶಿಲ್ಪಗಳು. ಭಾರತದಲ್ಲಿ ಇಂತಹ ಶಿಲಾರಚನೆಗಳು ಬಹಳ ಕಡಿಮೆ ಸ್ಥಳಗಳಲ್ಲಿ ಮಾತ್ರ ಕಾಣಸಿಗುತ್ತವೆ. ಆ ಪಟ್ಟಿಯಲ್ಲಿ ಸೇಂಟ್ ಮೇರೀಸ್ ದ್ವೀಪವೂ ಒಂದು. ಕಾಲ ಮುಂದೆ ಸಾಗಿತು. ಸಮುದ್ರದ ಮೇಲೆ ಹಡಗುಗಳು ಕಾಣಿಸಿಕೊಂಡವು. 1498ರಲ್ಲಿ ಒಂದು ವಿದೇಶಿ ಹಡಗು ಈ ದ್ವೀಪದ ಸಮೀಪ ಬಂದು ನಿಂತಿತು. ಅದರಲ್ಲಿದ್ದವನು ಪೋರ್ಚುಗೀಸ್ ನಾವಿಕ ವಾಸ್ಕೋ ಡ ಗಾಮಾ. ಇತಿಹಾಸದ ಪ್ರಕಾರ ಭಾರತದ ನೆಲವನ್ನು ಮೊದಲ ಬಾರಿ ಮುಟ್ಟುವಾಗ ಅವನು ಇಲ್ಲಿಯ ಸಮೀಪದಲ್ಲೇ ಇದ್ದನು ಎನ್ನಲಾಗುತ್ತದೆ. ತನ್ನ ನಂಬಿಕೆಯ ದೇವಮಾತೆಯ ಹೆಸರಿನಲ್ಲಿ ಈ ದ್ವೀಪಕ್ಕೆ ಸೇಂಟ್ ಮೇರೀಸ್ ಎಂದು ಹೆಸರಿಟ್ಟನು. ಹೀಗೆ ಪ್ರಕೃತಿಯ ಕಥೆಗೆ ಇತಿಹಾಸದ ಅಧ್ಯಾಯವು ಸೇರಿದವು. ವರ್ಷಗಳ ಕಾಲ ಈ ದ್ವೀಪದಲ್ಲಿ ಯಾರೂ ಶಾಶ್ವತವಾಗಿ ವಾಸಿಸಲಿಲ್ಲ. ಆದರೆ ಉಡುಪಿ ಮಲ್ಪೆಯ ಮೀನುಗಾರರು ಈ ದ್ವೀಪವನ್ನು ತಮ್ಮ ಮೌನ ಸ್ನೇಹಿತನಂತೆ ನೋಡಿಕೊಂಡರು. ಬಿರುಗಾಳಿ ಬಂದಾಗ, ಅಲೆಗಳು ಉಗ್ರವಾಗಿದ್ದಾಗ ಈ ದ್ವೀಪ ಅವರಿಗೆ ಆಶ್ರಯದ ಸಂಕೇತವಾಗಿ ಕಾಣಿಸಿತು. ಕಾಲ ಬದಲಾಯಿತು. ವಿಜ್ಞಾನಿಗಳು ಬಂದರು. ಅವರು ಕಲ್ಲುಗಳನ್ನು ಅಧ್ಯಯನ ಮಾಡಿದರು ಮತ್ತು ಹೇಳಿದರು, ಇದು ಭೂಮಿಯ ಇತಿಹಾಸವನ್ನು ಹೇಳುವ ಅಪರೂಪದ ಸ್ಥಳ. ಅದಕ್ಕಾಗಿ ಭಾರತ ಸರ್ಕಾರ ಸೇಂಟ್ ಮೇರೀಸ್ ದ್ವೀಪವನ್ನು ರಾಷ್ಟ್ರೀಯ ಭೂಗರ್ಭ ಸ್ಮಾರಕ ಎಂದು ಘೋಷಿಸಿತು. ಇಲ್ಲಿ ಕಲ್ಲುಗಳನ್ನು ತೆಗೆದುಕೊಳ್ಳುವುದು, ಪ್ರಕೃತಿಯನ್ನು ಹಾನಿಗೊಳಿಸುವುದು ಕಾನೂನುಬಾಹಿರವಾಗಿದೆ. ಇಂದು ಪ್ರವಾಸಿಗರು ಇಲ್ಲಿ ಬರುತ್ತಾರೆ, ಫೋಟೋ ತೆಗೆದುಕೊಳ್ಳುತ್ತಾರೆ, ಸಮುದ್ರದಲ್ಲಿ ಕಾಲಿಟ್ಟು ನಗುತ್ತಾರೆ. ಆದರೆ ಒಂದು ಕ್ಷಣ ಮೌನವಾಗಿ ನಿಂತರೆ ಈ ದ್ವೀಪ ಒಂದು ಮಾತು ಹೇಳುತ್ತದೆ: ನಾನು ಕೇವಲ ನೋಡುವುದಲ್ಲ, ನಾನು ಕೇಳುವುದು. ನೀಲಿಯ ಸಮುದ್ರ, ಬಿಳಿಯ ಮರಳು, ಮೌನವಾಗಿ ನಿಂತ ಕಲ್ಲುಗಳು, ಇವೆಲ್ಲವೂ ಸೇರಿ ಕಾಲವೇ ಹೇಳುವ ಕಥೆಯಂತೆ ಕಾಣುತ್ತವೆ. ಸೇಂಟ್ ಮೇರೀಸ್ ದ್ವೀಪ ಒಂದು ಪ್ರವಾಸಿ ತಾಣವಲ್ಲ, ಅದು ಉಡುಪಿ ಕರಾವಳಿಯ ಹೆಮ್ಮೆ, ಭೂಮಿಯ ಇತಿಹಾಸದ ಮೌನ ಸಾಕ್ಷಿ. ಸ್ನೇಹಿತರೆ, ಉಡುಪಿಗೆ ಬಂದಾಗ ಈ ದ್ವೀಪಕ್ಕೆ ಭೇಟಿ ನೀಡಿ. ಫೋಟೋ ಮಾತ್ರ ತೆಗೆದುಕೊಳ್ಳಬೇಡಿ, ಕಾಲದ ಶಬ್ದವನ್ನು ಕೇಳಿ. ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ. ಮತ್ತೊಂದು ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಇಷ್ಟವಾದರೆ ನಮ್ಮ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.